ಬೀದರ್ ಅಂದ ತಕ್ಷಣ ನಮಗೆಲ್ಲ ತಕ್ಕಂತ ನೆನಪಾಗೋದು ಬಸವಣ್ಣನ ಕರ್ಮಭೂಮಿ, ಬಸವ ಕಲ್ಯಾಣ ಹಾಗೂ ಬೀದರ್ನ ಐತಿಹಾಸಿಕ ಕೋಟೆ. ಆದರೆ ಈ ಐತಿಹಾಸಿಕ ಕೋಟೆ ಇವತ್ತು ಏನೋ ಅವನತಿ ಹತ್ತ ಸಾಗ್ತಾ ಇದೆ ಅಂತ ಹೇಳ್ಬೋದು. ಕಳೆದ ಮಳೆಗಾಲದಲ್ಲಿ ಏನೋ ಕುಸಿದಂಥ ಗೋಡೆಯನ್ನು ಇನ್ನೂ ಕೂಡ ದುರಸ್ತಿ ಮಾಡದೆ ಅಧಿಕಾರಿಗಳು ಏನೋ ಒಂದು ನಿರ್ಲಕ್ಷ್ಯವನ್ನು, ನಿಷ್ಕಾಳಜಿಯನ್ನು ತೋರಿಸೋ ಮೂಲಕ ಈ ಕೋಟೆಯನ್ನು ಸಂರಕ್ಷಣೆ ಮಾಡುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು ನೀವೀಗ ಬೀದರ್ನ ಐತಿಹಾಸಿಕ ಬೀದರ್ ಕೋಟೆ. ಏನು ಒಂದು ಗೋಡೆ ಕುಸಿದಿರುತ್ತೆ, ಏನು ಕಳೆದ ಮಳೆಗಾಲದಲ್ಲಿ ಮಳೆ ಆದ ಸಂದರ್ಭದಲ್ಲಿ ಈ ಗೋಡೆ ಕುಸಿದಿರುತ್ತೆ. ಆದರೆ ಈ ಗೋಡೆ ಕುಸಿದು ಸುಮಾರು 7-8 ತಿಂಗಳಾದರೂ ಕೂಡ ಪುರಾತತ್ವ ಇಲಾಖೆ ಇದರ ದುರಸ್ತಿಗೆ ಮುಂದಾಗದೇ ಇರೋದು ಒಂದು ರೀತಿ ಏನೋ ಸಾರ್ವಜನಿಕರಲ್ಲಿ, ಜಿಲ್ಲೆಯ ಪ್ರವಾಸಿ ಪ್ರೇಮಿಗಳಲ್ಲಿ ಆತಂಕ ಎಡೆ ಮಾಡಿಕೊಟ್ಟಿದೆ ಅಂತ ಹೇಳ್ಬೋದು. ಯಾಕಂದರೆ ಈಗ ಮಳೆಗಾಲ ಆರಂಭವಾಗ್ತಿದೆ, ಈ ವೇಳೆಗೆ ಅದನ್ನು ದುರಸ್ತಿ ಮಾಡಿದರೆ ಅದನ್ನು ಉಳಿಸ್ಕೋಬೋದಿತ್ತು. ಈಗ ಕುಸಿದಿರೋ ಗೋಡೆಯಲ್ಲಿ ಮತ್ತೆ ಮಳೆ ಬಂದು ನೀರು ಒಳಗಡೆ ಹೋದರೆ ಇನ್ನಷ್ಟು ಕುಸಿಯೋ ಭೀತಿ ಏನೋ ಜಿಲ್ಲೆಯ ಪ್ರವಾಸಿ ಪ್ರೇಮಿಗಳಲ್ಲಿ ಹಾಗೂ ಸಾರ್ವಜನಿಕರಲ್ಲಿ ಮೂಡ್ತಾ ಇದೆ ಅಂತ ಹೇಳ್ಬೋದು. ಈ ಬಗ್ಗೆ ನಿಮ್ಮ ಉತ್ತರ ಕರ್ನಾಟಕ ಸುದ್ದಿವಾಹಿನಿ ಕೂಡ ಸಾಕಷ್ಟು ಸುದ್ದಿಯನ್ನು ಕೂಡ ಬಿತ್ತರಿಸಿತ್ತು. ಕೋಟೆಯ ಸುತ್ತ ಬೆಳೆದಿರೋ ಕಸಕಂಟಿಗಳ ಬಗ್ಗೆ, ಗಿಡಗಳ ಬಗ್ಗೆ ಎಲ್ಲವನ್ನೂ ಕೂಡ ನಿರಂತರವಾಗಿ ನಾವು ಸುದ್ದಿ ಬಿತ್ತರಿಸಿದ್ರು ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದೆ ತಮ್ಮ ನಿರ್ಲಕ್ಷ್ಯವನ್ನು ತೋರ್ತಿದ್ದಾರೆ ಅಂತ ಹೇಳ್ಬೋದು. ಕೇವಲ ಅಲ್ಲಿ ಮೇಲ್ಗಡೆ ಗೋಡೆ ಅಲ್ಲ, ಅಲ್ಲಿ ಪಕ್ಕದಲ್ಲಿ ಒಂದು ವಾಲ್ ಇರುತ್ತೆ, ಆ ವಾಲ್ ಕೂಡ ಕುಸಿದಿರುತ್ತೆ ಮಳೆಯಿಂದಾಗಿ. ಏನು ಕಳೆದ ಬಾರಿ ಸಾಕಷ್ಟು ಪ್ರಮಾಣದ ಮಳೆ ಆಗಿತ್ತು, ಕುಸಿದಿರುತ್ತೆ. ಆದರೆ ಕುಸಿದಂಥ ಗೋಡೆಯನ್ನು ಕಳೆದ 7-8 ತಿಂಗಳಾದರೂ ಕೂಡ ಅದನ್ನು ವಾಪಸ್ಸು ದುರಸ್ತಿ ಮಾಡೋದಾಗಲಿ, ಅದನ್ನು ಸಂರಕ್ಷಣೆ ಮಾಡುವ ಕೆಲಸವನ್ನು ಪುರಾತತ್ವ ಇಲಾಖೆ ಮಾಡದೇ ಇರೋದು ಒಂದು ರೀತಿ ದುರಂತ ಅಂತಲೇ ಹೇಳ್ಬೋದು. ಏನು ಜಿಲ್ಲೆಗೆ ಒಂದಿಷ್ಟು ಪ್ರವಾಸಿಗರು ಬರ್ತಾರೆ, ಬೀದರ್ ಕೋಟೆಯನ್ನು ನೋಡ್ಲಿಕ್ಕಂತಲೇ ಬರ್ತಾರೆ. ಒಂದು ವೇಳೆ ಈ ರೀತಿ ನಿಷ್ಕಾಳಜಿ ವಹಿಸಿ ಈ ಕೋಟೆ ಏನಾದರೂ ಹಾಳಾದರೆ ಜನ ಯಾವ ಕಾರಣಕ್ಕೆ ಬೀದರ್ಗೆ ಬರ್ತಾರೆ, ಆವಾಗ ಬರೋದನ್ನೇ ನಿಲ್ಲಿಸ್ಬಿಡ್ತಾರೆ. ಇದರಿಂದಾಗಿ ತನ್ನ ಪ್ರವಾಸಿ ಒಂದು ಏನು ಪ್ರತೀತಿ ಏನಿದೆ ಬೀದರ್ಗೆ ಅದನ್ನು ಕಳ್ಕೊಳ್ಳೋ ಒಂದು ಲಕ್ಷಣಗಳು ಕೂಡ ಕಾಣ್ತವೆ. ಯಾಕೆ ಪುರಾತತ್ವ ಇಲಾಖೆ ಇಷ್ಟು ನಿರ್ಲಕ್ಷ್ಯವನ್ನು ತೋರ್ತಾ ಇದೆ ಸಂರಕ್ಷಣೆ ಮಾಡುವಲ್ಲಿ? ಐತಿಹಾಸಿಕ ಕೋಟೆ ಕೊತ್ತಲನ್ನ ಸಂರಕ್ಷಣೆ ಮಾಡಿದರೆ ಅದು ನಾಳೆ ಮುಂದಿನ ಪೀಳಿಗೆಗೆ ನಮ್ಮ ಹಿಂದೆ ಹಾದು ಹೋದಂಥ ಒಂದಿಷ್ಟು ಗತಕಾಲದ ವೈಭವವನ್ನು ತೋರಿಸಲಿಕ್ಕೆ ಇಷ್ಟು ಸ್ಮಾರಕಗಳನ್ನಾದರೂ ಉಳಿಸ್ಕೊಳ್ಳುವಂಥ ಕೆಲಸ ಯಾಕೆ ಮಾಡ್ತಿಲ್ಲ ಎಂಬುದು ಪ್ರಶ್ನೆ ಆಗಿದೆ. ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಹೊಣೆಗೆರೆ, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್.